ಸರ್ ಏನು ಕೇಸ್ ಆಗಿದೆ ತಮ್ಮ ಗಮನಕ್ಕೆ ಯಾವಾಗ ಬಂತು ಸರ್? ಏನು ಎಫ್ಐಆರ್ ಅಲ್ಲಿ ಏನಿದೆ ಅಂತ? ಸರ್ ಎಫ್ಐಆರ್ ಅಲ್ಲಿ ನೋಡಿ, ಒಂದು 8 ತಿಂಗಳ ಹಿಂದೆ ನಮ್ಮ ಕ್ಲೈಂಟು ಒಂದು ಇವನ್ಗೆ ಮದುವೆ ಆಗತ್ತೆ, ಮ್ಯಾರೇಜ್ ಬ್ರೋಕಪ್ ಇಂದ ಮದುವೆ ಆಗತ್ತೆ. ಆ ಮದುವೆ ಆದ್ಮೇಲೆ ಇಮಿಡಿಯೇಟ್ ವಿತಿನ್ 24 hours ಒಳಗೆ ನೆಕ್ಸ್ಟ್ ಡೇನೆ ರಿಸೆಪ್ಷನ್ ಡೇನೆ ತಿರುಪತಿ 3 ಸತಿ ತಲಾಕ್ ಕೇಳ್ಬಿಡ್ತಾನೆ ಅವನು. ತಲಾಕ್ ಹೇಳಿ ಮತ್ತೆ ಇವ್ರಿಗೆ ಏನು ಗೊತ್ತಾಗತ್ತೆ, 19 ಜನ ಇಲ್ಲಿಗಲ್ ರಿಲೇಶನ್ಶಿಪ್ ಇದೆ ಅಂತ ಹುಡುಗನ ಜೊತೆಲಿ. 19 ಮತ್ತೆ ಇನ್ನೊಬ್ಬ 20ನೇ ಮದುವೆನೂ ಮಾಡಿದ್ದಾನೆ ಅವನು. 20ನೇ ಮದುವೆ ಮಾಡಿಸಿ ಆ ಮದುವೆನೂ ಅವ್ರಿಗೇನು ಡೈವರ್ಸ್ ಕೊಟ್ಟಿದ್ದಾನೆ. ಇವರು ನಮ್ಮ ಕ್ಲೈಂಟ್ ಬಂದು 21ನೇ ಹೆಂಡತಿ ಮದುವೆ ಮಾಡಿಸಿ ಇವರು ಹಂಗೆ ಭಾಳ ಹಿಂಸೆ ಕೊಡೋದು. ಪ್ರೈವೇಟ್ ವಿಡಿಯೋಸ್ ಎಲ್ಲ ತಗೊಂಡು ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ಗೆ ಸೇಲ್ ಮಾಡ್ತಾನೆ ಅಂತೆ. ಜಾಸ್ತಿ ಏನಾದ್ರು ಇವರು ನನಗೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಬೆದರಿಕೆ ಕೊಟ್ಟು ಸೋಷಿಯಲ್ ಮೀಡಿಯಾ ಎಲ್ಲ ಪೋಸ್ಟ್ ಮಾಡ್ತೀನಿ ಅಂತ ಬೆದರಿಕೆ ಕೊಡೋದು. ಮತ್ತೆ ಇವರಿಂದ ಎಲ್ಲ ಡೌರಿ ಎಲ್ಲ ತಗೊಂಡು ಬಹಳಷ್ಟು ಹಿಂಸೆ ಕೊಡ್ತಾನೆ. ಅದರಿಂದ ಒಂದು ಎಫ್ಐಆರ್ ಮಾಡಿಸಿದೀವಿ ಪುಟ್ಟನಹಳ್ಳಿ ಠಾಣೆಯಲ್ಲಿ. ಇನ್ಮೇಲೆ ನೋಡ್ಬೇಕು ಪೊಲೀಸರು ಯಾವ ರೀತಿ ಆಕ್ಷನ್ ತಗೋತಾರೆ ಇನ್ಮೇಲೆ. ಹೌದೌದು, ಸ್ನೇಹಿತರ ಜೊತೆಲಿ ಎಲ್ಲ ಮಲ್ಗು ಅಂತ ಫೋರ್ಸ್ ಮಾಡ್ತಾನೆ ಅಂತೆ. ಈ ಅಕ್ಯೂಸ್ ಇದಾನಲ್ಲ, ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಮಲ್ಗಿ ಅಂತ ಫೋರ್ಸ್ ಮಾಡ್ತಾನೆ ಅಂತ. ಅಷ್ಟು ನೀಚ್ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ ಸರ್. ಈ ವಿಚಾರ ಹೆಂಗೆ ಗೊತ್ತಾಗಿದೆ ಅಂದ್ರೆ ಅವ್ನು ಮೊಬೈಲ್ ಅಲ್ಲಿ ತೋರಿಸದಂತೆ, ನೀವು ಏನೇನ್ ಮಾಡ್ತಾ ಇದ್ರ ಬೆಡ್ರೂಮ್ ಅಲ್ಲಿ ಅದೆಲ್ಲ ತೋರಿಸ್ತಾ ಇದ್ದಾನಂತೆ. ಕ್ಲೀನ್ ಆಗಿ ಇದು ಅಟ್ಯಾಚ್ ಮಾಡಿದಾನೆ, ಹಿಡನ್ ಕ್ಯಾಮರಾ ಬೆಡ್ರೂಮ್ ಅಲ್ಲಿ ಇಟ್ಟಿದ್ದಾನೆ. ಆ ವಿಡಿಯೋಸ್ ತಗೊಂಡು ಇವರು ಬ್ರದರ್ ಇನ್ ಲಾಗೆಲ್ಲ ಕಳಿಸ್ತಾನಂತೆ. ಕಲ್ಸ್ಬಿಟ್ಟು ಅವ್ರಿಗೆ ಇನ್ನೂ ಚೆನ್ನಾಗಿದೆ ಇನ್ನೂ ಕಲ್ಸಿ ಅಂತ ಹೇಳ್ತಾನಂತೆ. ಅಂತದ್ರಲ್ಲಿ ನೀಚ್ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ. ಹೌದು, ಅಲ್ಲ ಅದು ಬೇರೆ ಬೇರೆ ಇದಿಲ್ಲ ಆ ರೀತಿ ಮಾಡೋದು. ಬಟ್ ಇವನ್ ಮಾಡಿರೋದು 21ನೇ ಈಗ ನಮ್ಮ ಇವರು ಕ್ಲೈಂಟ್ ಜೊತೆಲಿ ಮಾಡಿರೋದು. ಹೌದೌದು, ಮಿಸ್ಯೂಸ್ ಮಾಡ್ತಾ ಇದ್ದಾನೆ ಇವನು, ಮಿಸ್ಯೂಸ್ ಮಾಡ್ತಾ ಇದ್ದಾನೆ ಸರ್. ಈಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಸರ್ ಪೊಲೀಸರು. ಅವ್ನಿಗೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನ್ ಮಾಡ್ತಾನೆ ಅಂತ ಗೊತ್ತಾಗತ್ತೆ ಸರ್.